ಸುಮಾರು ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರ ಅಂತಲ್ಲ ಸಾಕಷ್ಟು ಬೆಳವಣಿಗೆ ನಡೀತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಒಗ್ಗಟ್ಟು ಫೇಲ್ಯೂರ್ ಆಗಿದೆಯಾ ಅಂತ? ಇಲ್ಲಿ ಒಗ್ಗಟ್ಟು ಎಲ್ಲ ಏನಾಗಿದೆ ಅಂದರೆ, ಇವಾಗ ಮಾರುಕಟ್ಟೆ ತುಂಬ ದೊಡ್ಡದಾಗಿದೆ, ಎಲ್ಲರಿಗೂ ಅವ್ರವ್ರ ಶಕ್ತಿ ಬಂದಿದೆ. ಒಂದು ಕಾಲದಲ್ಲಿ ನಿರ್ಮಾಪಕ ಬೇಕಾಗಿತ್ತು, ಇವತ್ತು ಯಾರಿಗೂ ಬೇಕಾಗಿಲ್ಲ, ಅವ್ರವ್ರು ಮಾಡ್ಕೊತೀನಿ ಅಂತ ಶಕ್ತಿ ಬಂದಿದೆ, ತಪ್ಪೇ ಇಲ್ಲ. ಹಳೆ ನಿರ್ಮಾಪಕರು ಎಷ್ಟೋ ಜನ ಮನೆ ಮಠ ಮಾರ್ಕೊಂಡ್ರು, ಚಿತ್ರಕ್ಕೋಸ್ಕರ ತುಂಬ ಜನ ತ್ಯಾಗ ಮಾಡೋರೆ, ಮಹಾನುಭಾವರು ಇದ್ದಾರೆ, ಅಂಥವ್ರನ್ನ ಉಳಿಸ್ಕೋಬೇಕಾಯ್ತು ನಮ್ಮ ಚಿತ್ರರಂಗದಲ್ಲಿ. ಇಲ್ಲಿ ಅವನದಾದಮೇಲೆ ಬೇರೆಯವ್ರನ್ನ ನೆಗಲಿಸಿ ಅಂತ ಆ ಥರ ಮಾಡ್ಕೊಂಬಿಟ್ಟಾರೆ, ಅದು ಆಗಬಾರ್ದಾಯ್ತು. ಇವತ್ತೇನಾಗಿದೆ, ಮಾರುಕಟ್ಟೆ ಬೆಳೀತಾ ಬೆಳೀತಾ ಎಲ್ಲರೂ ಬೇರೆ ಬೇರೆ ಥರ ಆಗ್ಬಿಟ್ರು. ಅದರಿಂದ ಚಿತ್ರರಂಗದ ಒಗ್ಗಟ್ಟು ಕಮ್ಮಿ. ಒಬ್ಬ ಶಿಸ್ತು, ಒಂದು ನೀಟು, ಒಂದು ಕ್ಲೀನ್ ಇದ್ದರೆ ಇವತ್ತು ಸರಿ ಹೋಗ್ತದೆ. ಒಬ್ಬ ಕರೆಕ್ಟಾಗಿರೋ ಮೇಟಿ ಬೇಕು. ಮೇಟಿ ಇದೆ. ಯಾರು ಸರ್ ಅವರು? ಮೇಟಿ ಬೇಕು. ಕಲಾವಿದರ ಸಂಘದಲ್ಲಿ ಯಾರು ಕಲಾವಿದರಲ್ಲಿ ಒಬ್ಬರು ಪ್ರೆಸಿಡೆಂಟ್ ಒಳ್ಳೆ ಆಯ್ಕೆ ಆಗಬೇಕು. ನಿಮ್ಮ ಪ್ರಕಾರ ಯಾರು ಬಂದರೆ ಒಳ್ಳೆಯದು? ಅಲ್ಲಿ ಚಿತ್ರರಂಗದಲ್ಲಿ ಎಲ್ಲರಿಗೂ ಅರ್ಹತೆ ಇದೆ, ಅಧ್ಯಕ್ಷ ಆಗೋ ಅರ್ಹತೆ ಎಲ್ಲರಿಗೂ ಇದೆ. ಆದರೆ ಒಂದು ಸೀನಿಯರಲ್ಲಿ ಒಬ್ಬರು ಶಿವರಾಜ್ಕುಮಾರ್, ಒಬ್ಬರು ರವಿಚಂದ್ರ ಇದ್ದಾರೆ. ಅವರಿಬ್ಬರಲ್ಲಿ ಯಾರು ಒಬ್ಬರು ಆಗಬೇಕು. ಅದ್ರಲ್ಲಿ ನನ್ನ ಅನಿಸಿಕೆ ರವಿಚಂದ್ರನ್ ಆಗಬೇಕು ಅಂತ. ಯಾಕೆಂದರೆ ರವಿಚಂದ್ರನ್ ನೇರವಾಗಿ ನಿಷ್ಠೂರವಾಗಿ ಮಾತಾಡ್ತಾರೆ, ಕೇರೆ ಮಾಡಲ್ಲ, ನೀನು ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಶಿವರಾಜ್ಕುಮಾರು ಯಾರಿಗೂ ಹರ್ಟ್ ಮಾಡಲ್ಲ, ಅವರೆಲ್ಲರೂ ಕವರ್ ಮಾಡೋಕೆ ಹೋಗ್ತಾರೆ, ಪ್ರೀತಿ ಸುಖ ಹೋಗ್ತಾರೆ, ಅದು ಕೇಳಲ್ಲ. ಡೇರ್ ಆ್ಯಂಡ್ ಡೆವಿಲ್ ರವಿಚಂದ್ರ ಆದರೆ ತುಂಬ ಒಳ್ಳೆಯದು. ಶಿವಣ್ಣ ಸಾಫ್ಟ್ ಆಗ್ಬಿಡ್ತಾರೆ, ರವಿಚಂದ್ರ ಕರೆಕ್ಟಾಗಿದೆ. ಚೌಕ್ ಮಾಡಲಿ, ಇವತ್ತು ಅಧ್ಯಕ್ಷತೆ ಮಾಡಿ ನೋಡಲಿ, ನೆಕ್ಸ್ಟ್ ಹೆಂಗಿರ್ತದೆ ಕೇಳಿ. ಇಂಡಸ್ಟ್ರಿ ಒಗ್ಗಟ್ಟಿರ್ತದೆ, ಡಿಸಿಷನ್ ಕರೆಕ್ಟ್ ಆಗ್ತದೆ, ಡಿಸೈಡ್ ಮಾಡಬೇಕು. ಆಮೇಲೆ ಡಿಸ್ಮಿಸ್ ಮಾಡ್ತಾರೋ ಇಟ್ಕೋತಾರೋ, ಆಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ನೀವು ಮಾತಾಡ್ತೀರಾ? 100% ಯಾರ ಹತ್ರ ಮಾತಾಡಲಿ? ಒಗ್ಗಟ್ಟು ಅಂದರೆ ರವಿಚಂದ್ರನ್ ಅವ್ರು ಮಾಡಲಿ ಅಂತ ನೀವೇನಾದರೂ ಒಂದು ಕಮಿಟಿ ಮಾಡ್ಕೊಂಡು ಏನಾದರೂ ಮಾತುಕತೆ ನಡೆಸ್ತೀರಾ? ನಾವು ಮಾಡಿ ಇಲ್ಲಿ ಕಲಾವಿದರ ಸಂಘದಲ್ಲಿ ಮಾಡ್ಬೇಕು ಸರ್. ನಾನು ಕಲಾವಿದ, ನಾನು ನಿರ್ಮಾಪಕ ಸಂಘ, ನಿರ್ಮಾಪಕ ಹೇಳ್ಬೋದು. ನಿಮ್ಮ ಕಡೆಯಿಂದ ಹೇಳ್ಬೋದಲ್ವಾ ಈ ರೀತಿ? ಇದು ಎಲ್ಲರೂ ಎಲ್ಲ ಪ್ರತಿಯೊಬ್ಬರು ಹೇಳ್ತಲೇ ಅವರೇ. ಯಾಕೆ ಕಲಾವಿದರ ಸಂಘ ಮಾಡ್ತಾಯಿಲ್ಲ ಗೊತ್ತಿಲ್ಲ. ನಾವು ಯಾರಿಗೆ ಹೇಳೋಣ? ಕಲಾವಿದರ ಸಂಘದಲ್ಲಿ ಮಾಡಬೇಕು. ಇದು ಎಷ್ಟು ದಿನ ಆಯಿತು ಅಂಬರೀಷ್ ಹೋಗಿ ಮಾಡಬೇಕಾಯ್ತು. ನಮ್ಮ ದೊಡ್ಡಣ್ಣವರು, ನಮ್ಮ ರಾಕ್ಲೆ ವೆಂಕಟೇಶ್ ಅವರು ಮಾಡಬೇಕು, ಮಾಡ್ತಾರೆ. ಅವರೇನೋ ಕನಸಿದೆ, ಅವರೇನೋ ಒಂದಷ್ಟು ರೆವಿನ್ಯೂ ಬರೋ, ಅವರೇನೋ ಕನಸಿದೆ. ಆ ಕನಸನ್ನ ಇವ್ರ ಮುಖಾಂತರ ಮಾಡಿದ್ದಾರೆ. ಕೇಳೋದಷ್ಟೇ. ನಿಮ್ಮ ಕನಸು ಯಾವತ್ತು ನೀವು ಚಿತ್ರಂಗೋಸ್ಕರ ನಿಮ್ಮೊಂದು ಒಳ್ಳೆತನ ಇದೆ, ಅದನ್ನು ಈ ರೀತಿ ದಯವಿಟ್ಟು ಇವ್ರನ್ನ ಇಟ್ಕೊಂಡು ಮಾಡಿ, ಒಬ್ಬರು ಜವಾಬ್ದಾರಿ ಕೊಡಿ, ಒಳ್ಳೆಯದಾಗುತ್ತೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಪ್ರಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಸಮಾಧಿ ಆಗಬೇಕಾ, ಅಥವಾ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಲ್ಲ ಅಂದರೆ ಕಂಠೀರವಕ್ಕೆ ಏನಾದರೂ ಒಂದು ಸ್ಮಾರಕ ಥರದ್ದು ಅವಕಾಶ ಕೊಡಬೇಕಾ? ಇದ್ಯಾವುದು ಬೇಡ, ಮೈಸೂರಲ್ಲಿ ಆಲ್ರೆಡಿ ಇದೆ, ನಾವು ಬೇರೆ ರೀತಿ ಪ್ಲಾನ್ ಮಾಡ್ತೀವಿ ಅನ್ನೋಂಥದ್ದು ಏನಾದರೂ ಇದೆಯಾ? ಸರ್, ಮೊದಲನೇದಾಗಿ ಅವರ ಅಂತ್ಯಕ್ರಿಯೆ ಜಾಗ ಅಭಿಮಾನ್ ಸ್ಟುಡಿಯೋದಲ್ಲಿ ಅಷ್ಟು ಮಾತ್ರ ಒಂದು ಕ್ಲೀನಾಗಿ ಓಡಾಡಕ್ಕೆ ಬರಲಿಕ್ಕೆ ಜಾಗ ಕೊಡಬೇಕು, ನನ್ನ ಅಭಿಪ್ರಾಯ. ನನ್ನ ವೈಯಕ್ತಿಕವಾಗಿ ಕೊಡಲೇಬೇಕು. ಕೊಟ್ಟರೆ ತುಂಬ ಸಂತೋಷ. ತಿರ್ಗಾ ಕೋರ್ಟು ಡಿಲೇ ಆದರೆ ಕಷ್ಟ, ನೋವಾಗುತ್ತೆ. ಕೋರ್ಟು ಡಿಲೇ, ಇವೆಲ್ಲ ಡಿಲೇ ಆಗಿದ್ರೆ ಕಂಠೀರದಲ್ಲಿ ಕೊಡಿ. ಇಲ್ಲಾಂದ್ರೆ ಅದೇ ರೋಡಲ್ಲಿ ಯಾವ್ದಾದ್ರು ಇದ್ದರೆ ಅಭಿಮಾನ್ ಸ್ಟುಡಿಯೋಗೆ ಸರ್ಕಾರ ಜಮೀನು ಬೇಜಾನಿರ್ತದೆ, ಅಂಥ ಜಮೀನು ಕೊಟ್ಟರು ಆಗುತ್ತೆ. ಅಭಿಮಾನ್ ಸ್ಟುಡಿಯೋನೇ ಕೊಟ್ಟರು ಒಳ್ಳೆಯದು. ಯಾಕೆಂದರೆ ಅದು ಅಭಿಮಾನ್ ಸ್ಟುಡಿಯೋಗೆ ಸರ್ಕಾರಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಅವರೇ ಪುಕ್ಸಾಟಿ ಕೊಟ್ಟು ಅವರು ದುಡ್ಡು ಕೊಟ್ಟು ಕಟ್ಟಿದ್ದಾರೆ. ಅವ್ರಿಗೂ ನಾವು ಅನ್ಯಾಯ ಮಾಡಿ ಏನಿದು ರೇಟ್ ಕೊಡಿ, ಇಲ್ಲ ಅವ್ರು ಬೇರೆ ದುಡ್ಡು ಕೊಡಿ, ಬೇರೆ ಕಡೆ ಜಾಗ ಕೊಡಿ, ಎಷ್ಟು ಕೊಡ್ತಾರೆ ಜಾಗ ಕೊಡಿ. ಸರ್, ಇಷ್ಟೆಲ್ಲ ಬೆಳವಣಿಗೆ ಏನು ನಡೀತಾ ಇದೆ, ಇದ್ರ ಹಿಂದೆ ಏನು ಗೀತಾ ಬಲಿ ಅವರು ಹೇಳಿರುವಂಥದ್ದು, ಕಾರ್ತಿಕನ ಅಂತ ಏನು ವ್ಯಕ್ತಿ ಇದ್ದಾರೆ, ಇವ್ರ ಜೊತೆಗೆ ಯಾರೋ ಒಬ್ಬ ರಾಜಕಾರಣಿ ಸಪೋರ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ಆಗಿರೋದು ಅಂತ. ಯಾರು ಆ ರಾಜಕಾರಣಿ ಏನಾದರೂ ಗೊತ್ತಾ? ಇಂದಿನ ರಾಜಕಾರಣಿ ಯಾರೇ ಆಗಲಿ, ಅವತ್ತು 20 ಎಕರೆ ಇದ್ದಾಗ ಒಬ್ಬ ರಾಜಕಾರಣಿ ಆ ಜಾಗನೆಲ್ಲ ನಿನಗೆ ಕನ್ವರ್ಷನ್ ಮಾಡಿಕೊಟ್ಟು ಎಲ್ಲ ಮಾಡಿ ದುಡ್ಡು ಕೊಡ, ಆ ರಾಜಕಾರಣಿ ಯಾರು ಗೊತ್ತಾ? ಅದು ಕಂಡಿದ್ದೀವಿ ಫಸ್ಟ್. 20 ಎಕರೆ ಜಾಗ ಇತ್ತು, 10 ಎಕರೆ ತೊಗೊಂಡ್ರಲ್ಲ, ರಾಜಕಾರಣಿ ತಗೊಂಡು ಬೇರೆ ಕೊಟ್ಟರಲ್ಲ. ಎಲ್ಲ ರಾಜಕಾರಣಿಗಳ ದುಡ್ಡು, ಏನು ಮಾಡೋಕ್ಕಲ್ಲ. ರಾಜಕಾರಣಿ ಮಾಡೋರೋ, ಇವತ್ತು ಬಿಸ್ನೆಸ್ ಮ್ಯಾನ್ ಮಾಡ್ತಾರೋ, ಇವತ್ತು ನಾಟ್ ಓನ್ಲಿ ರಾಜಕಾರಣಿ, ಇವತ್ತು ಆಂಧ್ರ ಮತ್ತು ತಮಿಳ್ನಾಡು, ಮಹಾರಾಷ್ಟ್ರ, ನಾರ್ತ್ ಇಂಡಿಯನ್ ಎಷ್ಟು ಜನ ಎಷ್ಟು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇವನಹಳ್ಳಿ ಆಗ್ಬೋದು, ಹೊಸೂರು ರೋಡ್ ಆಗ್ಬೋದು, ಇವತ್ತು ತಮಿಳ್ನಾಡಿಂದ, ಆಂಧ್ರದಿಂದ, ನಾರ್ತ್ ಇಂಡಿಯಾದಿಂದ 4 ಲಕ್ಷ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ. ಇದು ಅಂಥ ಜಾಗ, ಅಂಥ ಮಣ್ಣು. ಮಹಾನ್ ಭಾವ ಕೆಂಪೇಗೌಡ ಕಟ್ಟಂಥ ಬೆಂಗಳೂರು ನಾಡು, ಅಂಥ ನಾಡು ಬರ್ತಾವರೆಲ್ಲ ನಮ್ಮವ್ರು ಮಾರ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಮುಂಚೆ ಅಭಿಮಾನಿಗಳ ಸಂಘ ಒಂದೇ ಇತ್ತಂತೆ ವಿಷ್ಣುವರ್ಧನ್ ಅವ್ರಿಗೆ, ಈಗ ಕೆಲವು ಏರಿಯಾಗೂ ಅಭಿಮಾನಿಗಳ ಸಂಘ ಉಟ್ಕೊಂಡಿದ್ದೆ, ಒಳ್ಳೆಯದು. ಆದರೆ ಎಲ್ಲ ಒಂದು ಕಡೆ ಅಭಿಮಾನಿಗಳ ಸಂಘನ ಕುಟುಂಬ ಹತ್ರ ಬಿಟ್ಕೋತಾ ಇಲ್ಲ ಅನ್ನುವಂಥದ್ದು. ಇಲ್ಲ, ಅಭಿಮಾನಿ ವಿಷ್ಣು ಸೇನಾ ಸಮಿತಿ ಒಂದೇ ಇರಬೇಕು. ಅದು ಏರಿಯಾಗೆ ಒಂದಂತ ಅವ್ರವ್ರು ಇಲ್ಲಿಂದ ಮೇಯ್ನು ವಾಣಿಜ್ಯ ಮಂಡಳಿ ಚೇಂಬರ್ ಅಂತ ಒಂದಿರ್ತಾರೆ, ಅದೇ ಥರ ಕಲಾವಿದ ಆ ಥರ ಬೇರೆ ಬೇರೆ ಅಲ್ಲಿರೋ ಎಲ್ಲ. ಇವತ್ತು ಕರ್ನಾಟಕದ ಎಷ್ಟು ಕಡೆ ಇದೆ ಅಷ್ಟು ಕಡೆ ಸಂಘಗಳಿದೆ, ಆದರೆ ಮೇಯ್ನ್ ಬ್ರಾಂಚ್ ಹೆಡ್ ಆಫೀಸ್ ಇದ್ದು ವಿಷ್ಣುವರ್ಧನ್ ಸಂಘ ಒಂದೇ, ವಿಷ್ಣು ಸೇನಾ ಸಮಿತಿ. ನಮ್ಮ ಪ್ರಸನ್ನ ಕುಮಾರ್ ಅಧ್ಯಕ್ಷರಿದ್ದು ಅವತ್ತು. ಇವತ್ತು ಅದನ್ನು ಇವರು ಗಂಟೆಗೊಂದು ಗಲ್ಲಿಗೊಂದು ಚೇಂಜ್ ಆದರೆ ತಪ್ಪಾಗ್ಬಿಡುತ್ತೆ, ಆಗಬಾರ್ದು. ಅದನ್ನು ಯಾರಿದ್ದಾರೆ, ಯಾರು ಮಾಡ್ತಾರೆ,
ಅನಿರುದ್ಧ ಅವ್ರಿಗೂ ಪ್ರಸನ್ನ ಯಾರು ಕೊಟ್ಟರು, ನಾನು ವ್ಯಕ್ತಿ ಎಲ್ಲ ವಿಚಾರಿಸ್ತೀನಿ, ಸ್ವಲ್ಪ ವಿಚಾರ ತೊಗೊಂಡು ಯಾವ ರೀತಿ ಮಾಡಬೇಕು, ಇಲ್ಲ ಅವರಿಗೆ ದಯವಿಟ್ಟು ಮನವಿ ಮಾಡಿ ಯಾವ ರೀತಿ ಮಾಡೋಕೆ ಮುಂದೆ ಎಲ್ಲ ನೊಂದೋಗ್ಬಿಟ್ಟಾರೆ. ವಿಷ್ಣು ಸರ್ ಒರಿಜಿನಲ್ ಫ್ಯಾನ್ಸ್ ಅಂತೂ ನೊಂದು ಕೊರಗಿ ಸಾಯ್ತಾರೆ. ಅವ್ರು ನೋವು ಹೇಳ್ಕೊತಾ ಇಲ್ಲ, ನಾವೆಲ್ಲ ಹೇಳ್ಕೊತಾ ಇಲ್ಲ. ನಾನಾಗ್ಬೋದು, ವಿಷ್ಣುವರ್ಧನ್, ನಮ್ಮ ಪ್ರಸನ್ನ ಆಗ್ಬೋದು, ಲಿಂಗ ಆಗ್ಬೋದು, ಗಿರೀಶ್ ಆಗ್ಬೋದು, ತುಂಬ ಬ್ಯಾಚ್ ಎಲ್ಲ ಕೊರಗ್ತಾವ್ರೆ. ಹೇಳ್ಕೊಳಕ್ಕಾಯ್ತಾ ಇಲ್ಲ, ಏನು ಮಾಡೋಣ ಸುದ್ದಿ ಇಲ್ಲ. ಹೇಳ್ಕೊಂಬಿಟ್ರೆ ತಿರ್ಗಿ ನಮ್ಮ ನಾವೇ ಬಿಟ್ಕೊಂಡಾಗೈತೆ ಅಂತ ನೋವು ತಿಂತಾವ್ರೆ. ಅವ್ರಿಗೆಲ್ಲ ಒಂದ್ಸತಿ ನಾನು ಒಂದ್ಸತಿ ಮಾತಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುದೀಪ್ ಅವರು ಹೇಳಿದ್ದಾರೆ, ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಹಾಕದೇ ಇದ್ದರೆ ಒಂದು ಕಡೆ ಅದನ್ನು ಬಿಟಾಕಿ ಕೈ ಚಚ್ಚಿದ ಸಾಕು, ಇನ್ಮೇಲೆ ಅವರ ಸ್ಟ್ಯಾಚು ಪುತ್ಥಳಿ ನಿರ್ಮಾಣ ಕಡೆ ಗಮನ ಕೊಡೋಣ. ಅವರು ದೊಡ್ಡ ಗುಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವಿಷ್ಣು ಸರ್ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎರಡಿದೆ. ಅವರು ಮುಂದಾಳತ್ವದಲ್ಲಿ ಮಾಡ್ತಾರೆ, ಅವ್ರಿಗೆ ನಾವು ಕೈ ಜೋಡಿಸ್ತೀವಿ ಅಂತ, ನಾವು ಜೊತೆಲಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ವಿಷ್ಣುವರ್ಧನ್ ಅವ್ರದ್ದು 75ನೇ ಹುಟ್ಟುಹಬ್ಬ ಬರ್ತಾ ಇದೆ. ಸೊ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಅಭಿಮಾನ್ ಸ್ಟುಡಿಯೋದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರಾ, ಅಥವಾ ಮೈಸೂರಿಗೆ ಹೋಗ್ತಾರಾ, ಅಥವಾ ಮುಂದಿನ ನಡೆ ಏನು? ನೋಡಿ, ಕಾನೂನು ಚೌಕಟ್ಟಲ್ಲಿ ನಾವು ಕೋರ್ಟನ್ನ, ನ್ಯಾಯಾಲಯ ಏನು ತೀರ್ಮಾನ ಅದಕ್ಕೆ ನಾವು ತಲೆ ಕತ್ತು ಬಗ್ಸ್ದು ಹೇಳಬೇಕು. ನಾನು ಅನ್ನೋದು ಇರಬಾರ್ದು, ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ. ಕೋರ್ಟ್ ಆವರಣ ತೀರ್ಮಾನ ಏನು ಕೊಟ್ಟಿದ್ದಕ್ಕೆ ಅದ್ರ ಗೇಟ್ ಒಳಗೆ ಯಾರಿಗೂ ಬಿಡಲ್ಲ. ಅಭಿಮಾನಿಗಳಿಗೆಲ್ಲ ತೊಂದರೆ ಆಗಬೇಡಿ. ವಿಷ್ಣುವರ್ಧನ್ ಯಾವತ್ತೂ ಅಭಿಮಾನಿಗೆ ಬರ್ತಡೇ ದಿನ ಮಳೆ ಬಂದರೆ ಜನ ನಿಂತಿರೋರು ಆ ಗುಂಪು ವಿಷ್ಣು ಸರ್ ಹೇಳೋರು ಗೊತ್ತಾ, ನಾನೇನು ಮಾಡಿದ್ದೀನಿ, ನನ್ನಿಂದ ಏನಾಗಿದೆ, ಇವ್ರಿಗೆ ಏನಾಗಿದೆ, ನನ್ನ ಇಷ್ಟು ಪ್ರೀತಿ ಸರ್ ಹಳೋ ಅಂತ ನನ್ನ ತಳ್ಳೋರು. ಈ ಜನ ಎಲ್ಲಿಂದ ನನ್ನ ಪ್ರೀತಿ ಇದು ಮಾಡಿದೆ, ಈ ಮಳೆ ನೆಂದ್ಕೊಂಡು ಮಕ್ಕಳು ಸಮೇತ ಬರೋರು, ನಮಗೆ ಗೊತ್ತು ಅನ್ನೋ ಅಂಥ ಅಭಿಮಾನಿಗಳು. ಅವ್ರನ್ನ ಕರ್ಕೊಂಡೋಗಿ ಒಡ್ಸು ಅಂತ ಹೇಳ್ತಾರೆ. ಅವ್ರಿಗೆ ಮಾತು ಕೇಳಿ ಒಡ್ಸೋದು ಬೇಡ. ವಿಷ್ಣು ಅಭಿಮಾನಿಗಳು ನಿಜವಾಗ್ಲೂ ಅವ್ರ ಥರನೇ ಶಾಂತಿ ಬರುತ್ತೆ, ತುಂಬ ಸಮಾಧಾನ. ಅದರಿಂದ ಮಳೆ ಬಂದಾಗ ಜನ ಬರೋರು ಮನೆ ಮುಂದೆ, ನನಗೆ ಗೊತ್ತು, ನಾವು ಯಾವಾಗಲೂ ಜೊತೆಲಿರ್ತಿದ್ದರು, ಮಕ್ಕಳು ಹೊತ್ಕೊಂಡು ಕ್ಯೂ ರಶ್ಶು. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 7 ಗಂಟೆ ಗಂಟ ಜನ ಬತ್ತಲೇ ಇರೋರು. ಅಂಥ ಅಭಿಮಾನಿಗಳಿಗೆ ಅಲ್ಲಿ ಕರೆಸಿ ಒಡಿಸುವಂಥದ್ದು ಬೇಡ. ಯಾಕೆಂದರೆ ಕೋರ್ಟು, ನ್ಯಾಯಾಲಯ, ಕಾನೂನನ್ನ ನಾವು ಯಾರು ಕೈ ತೊಗೋಬಾರ್ದು, ಅದನ್ನು ಗೌರವಿಸ್ಬೇಕು. ಯಾರಿಗೂ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ವಿಷ್ಣುವರ್ಧನ್ ಸರ್ ಅಂದ ತಕ್ಷಣ ಯಾಕೋ ಭಾವುಕರಾದ್ರಿ, ಕಣ್ಣು ತುಂಬಿಕೊಂಡ್ರಿ ಕಣ್ಣೀರು. ಸೊ ನಿಮ್ಮ ಒಡನಾಟ ಹೇಗಿತ್ತು, ಅಥವಾ ನಿಮಗೆ ವಿಷ್ಣುವರ್ಧನ್ ಸರ್ ಜೊತೆ ಕಳೆದಂಥ ಆ ದಿನ ನಾನು ಮರೆಯೋಕ್ಕಾಗಲ್ಲ, ಅವರೊಟ್ಟಿಗೆ ಕಳೆದಿದ್ದು? ಅವ್ರ ಜೊತೆ ಇದ್ದಷ್ಟು ಮರೆಯೋಕ್ಕಾಗಲ್ಲ ಬಿಡಿ. ನಾನು ಹೇಳೋದಲ್ಲ, ನನ್ನ ನಿರ್ಮಾಪಕನಾಗಿ ಅಭಿಮಾನಿಯಾಗಿ ನೋಡಿದ್ರು. ತುಂಬ ಅಭಿಮಾನಿ, ಲಕ್ಷಾಂತರ ಅಭಿಮಾನಿ, ನಾನೊಬ್ಬ ಅಭಿಮಾನಿ. ನಿರ್ಮಾಪಕನಾಗಿ ಹೋದಾಗ ಅವರು ನನ್ನೊಬ್ಬ ನಿರ್ಮಾಪಕ ಅಭಿಮಾನಿ ಬಂದಲ್ಲ ಅಂತ, ಅವ್ರು ನಾನು ಕೊಟ್ಟಿದ್ದ ಸ್ಥಾನನೇ ಬೇರೆ, ಅವ್ರು ಇಟ್ಟಂಥ ಪ್ರೀತಿನೇ ಬೇರೆ. ಟಿಫನ್ ದಿನ ಜೊತೆಲಿ ಮಾಡ್ತಾಯಿದ್ದೆ, ದಿನ ಜೊತೆ ನಾನು ಅಬ್ನೇ ಮಾಡ್ತೀನಿ. ಮೋಸ್ಟ್ಲಿ ಯಾರಿಲ್ಲ, ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಇಲ್ಲಿ ಮನೆ ತೊಗೊಂಡೆ, ನಮ್ಮ ಬಾಸ್ಗೋಸ್ಕರ ಮನೇಲಿ ತೊಗೊಂಡೆ. ತಿಂಡಿ ತಿಂತಾಯಿದ್ದೆ, ಊಟ ಮಾಡ್ತಿದ್ದೆ, ಪ್ರತಿಯೊಂದು ಹಬ್ಬದಲ್ಲೂ ಪ್ರತಿಯೊಂದರಲ್ಲಿ ಯಾವಾಗ ನಾನು ಅವ್ರ ಮನೇಲಿರ್ತಿದ್ದೆ. ನನ್ನನ್ನು ಅಷ್ಟು ಇವತ್ತೇನೋ ಅವರೇನು ನನಗಿದ್ದರೆ ನನ್ನ ಸ್ಥಾನ ಇನ್ನೂ ಎಲ್ಲೋ ಇರೋದು. ನನ್ನನ್ನೇನೋ ಆಗ್ತಿದ್ದೆ. ನಾನು ನಿಜವಾಗ್ಲೂ ನನ್ನ ರಾಜಕೀಯದ ಒಂದು ಜೀವನ ಇತ್ತು, ಅದಕ್ಕೆ ಗುರಿ ಸಾಧಿಸ್ಬಿಡ್ತಿದ್ದೆ ಅಂದ್ಕೊಳ್ತೆ. ಅವರೇನಾರು ಇದ್ದಿದ್ರೆ ಮಾತ್ರ ಇವತ್ತು ನಾನೆಲ್ಲೋ ಇರ್ತಿದ್ದೆ. ಅಂದರೆ ಅವ್ರ ಆಶೀರ್ವಾದ ಇದ್ದೇ ಇರ್ತದೆ ನನಗೆ ಮಾತ್ರ ಸದಾ ನನಗೆ ಯಾವಾಗಲೂ ನನ್ನನ್ನು ಒಳ್ಳೆಯದೇ ಬಯಸ್ತಿರು ವಿಷ್ಣುವರ್ಧನ್ ಅಂತ ಹೇಳ್ತೀನಿ. ಈಗ ಮುಂದಿನ ನಡೆ ಏನು ಸರ್? ಈ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ನಿರ್ಧಾರ ಕೈಗೊಳ್ತೀರಾ? ಈಗ ಭಾನುವಾರ ಏನೋ ಅನಿರುದ್ಧವ್ರು ಕರೆದಿದ್ದಾರೆ ಎಲ್ಲರನ್ನೂ. ಯಾರ್ಯಾರು ಕರೆದಿದ್ದಾರೆ ಗೊತ್ತಿಲ್ಲ, ಎಲ್ಲ ನನಗೂ ಕರೆದಿದ್ದಾರೆ. ನಾನು ಭಾನುವಾರ ಊರಲ್ಲಿ ಇರೋ ಡೌಟು, ನಾಳೆ ನಾಡ್ದು ಹೋಗಿ ಮಾತಾಡ್ತೀನಿ. ಅಷ್ಟೊತ್ತು ವಿಷ್ಣು ಸೇನಾ ಸಮಿತಿ ಯಾರಿಗೆ ನೇತೃತ್ವದಲ್ಲಿ ಶ್ರೀನಿವಾಸ್ ಅಂತ ಯಾರೋ ಅವರು ಓಡಾಡ್ತಿದ್ದಾರೆ. ಅವರು ಸರ್, ನಾನು 25 ವರ್ಷ ಅವ್ರ ಜೊತೆಲಿದ್ದೆ, 27 ವರ್ಷ ಜೊತೆಲಿದ್ದೆ. ನಾನು ಯಾರೇನು ಅಂತ ನಮಗೆಲ್ಲ ಗೊತ್ತಿದೆ. ಯಾರು ನಮ್ಗೆ ಹೇಳ್ಬೇಕಾಗಿಲ್ಲ. ವಿಷ್ಣುವರ್ಧನ್ ಜೊತೆ 27-28 ವರ್ಷ ನಾವಿದ್ದಂತೂ. ನಾನಿದ್ದೆ, ಸೂರಪ್ಪ ಬಾಬುರು ಇದ್ದಾರೆ, ನಮ್ಮ ರಾಕ್ಲೇ ವೆಂಕಟೇಶ್ ಇದ್ದಾರೆ, ವಿಜಯ್ ಕುಮಾರ್ ಇದ್ದರು, ನಾಗಣ್ಣರಿದ್ದರು, ನಮ್ಮ ರಾಜಸಿಂಗ್ ಬಾಬು ಇವರೆಲ್ಲ ಇದ್ದು. ನಾವು ಅವರೆಲ್ಲೂ ಹಳಬರು, ಅವರ 40-45 ವರ್ಷ ಸ್ನೇಹಿತರು. ರಾಕ್ಲೇ ವೆಂಕಟೇಶು, ರಾಜೇಂದ್ರ ಸಿಂಗ್ ಬಾಬು, ನಾರಾಯಣವರು. ನಾವು ಇಷ್ಟು ಜನ ರನ್ನಿಂಗ್, ದ್ವಾರಕೀಶ್ ಯೋಗೀಶ್ವರು ಇವೆಲ್ಲ ಇತ್ತೀಚೆಗೆ 25-27 ವರ್ಷ ಇದ್ದಾವೆ. ನಾವು ಒಂದು ಸತಿ ಮಾತಾಡ್ತೀವಿ, ಯಾವರಪ್ಪ ಏನರಪ್ಪ ಏನು ಹಿಂಗೆ ಆಗ್ತಾಯಿದೆ, ಕೂತ್ಕೊಂಡು ಮಾತಾಡ್ತೀವಿ. ಆಮೇಲೆ ಪಾಪ ಕೆಲವರು ನಿರ್ಮಾಪಕರನ್ನೆಲ್ಲ ಬ್ಲೇಮ್ ಮಾಡೋಕ್ಕಾಗಲ್ಲ. ವ್ಯಾಪಾರಸ್ಥರು ಬರ್ತಾರೆ, ವ್ಯಾಪಾರ ಮಾಡ್ತಾರೆ, ಲಾಭ ನಷ್ಟ ಇದ್ದಿರ್ತದೆ. ವಿಷ್ಣುವರ್ಧನ್ ಹತ್ರ ನೀಟು, ಯಾರೇ ಬಂದರೂ ನೀಟಾಗಿ ವ್ಯವಹಾರವಾಗಿರ್ಬೇಕು. ಅವ್ರ ಹತ್ರ ಇದ್ದರೆ ಗೌರವ, ಇಲ್ಲ ಅಂದರೆ ಯಾರನ್ನೂ ಹತ್ರ ಸೇರಿಸ್ಕೊತಿರಲಿಲ್ಲ. ಅವ್ರು ಕೆಟ್ಟದ್ದು ಬಯಸಿರಲಿಲ್ಲ, ನಿಮ್ಗೆ ಒಳ್ಳೇದಾಗಲಪ್ಪ ಅಂತೇಳಿ. ಯಾರೇ ಆಗಲಿ ಅವ್ರು ಒಳ್ಳೇದಪ್ಪ ಒಂದು. ಅವರು ಆಧ್ಯಾತ್ಮಿಕ ಬಗ್ಗೆ ಚೆನ್ನಾಗಿ ಹೋಗ್ಬಿಟ್ಟಿದ್ರು. ಅಂದರೆ ತುಂಬ ದಾನ ಧರ್ಮ ಮಾಡೋರು. ಅದು ಯಾರು ಗೊತ್ತಾಯ್ತಿಲ್ಲ. ಅದು ನಮಗೆ ಜೊತೆಲಿದ್ದವನಿಗೆ ಗೊತ್ತಾಗ್ತಿರಲಿಲ್ಲ, ನಮಗೆ ಕೆಲವ್ರಿಗೆ ಮಾತ್ರ ಗೊತ್ತಿಲ್ಲ, ಕೆಲವೆಲ್ಲ ಹೇಳ್ತಿರಲಿಲ್ಲ. ಎಷ್ಟೋ ಮದುವೆಗೆ ಸಹಾಯ ಮಾಡ್ತಾರೆ, ವಿದ್ಯೆ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಮೋಟ್ರ್ ಕಿಟ್ ಕೊಟ್ಟಿದ್ದಾರೆ, ಎಲ್ಲ ವಿಷಯದಲ್ಲಿ ಸಹಾಯ ಮಾಡಿದ್ದಾರೆ. ಅಂಥ ಮಹಾನ್ ಶಕ್ತಿ ದುಡ್ಡು ಮಾಡಲಿಲ್ಲ, ಜನನ್ನ
ಸಂಪಾದನೆ ಮಾಡಿದ್ರು. ಆ ಒಂದು ಶಕ್ತಿನೇ ವಿಷ್ಣು ಸರ್ ನಮ್ಮ ಯಜಮಾನರು.